ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಗೋಳಾಬಿ ಗ್ರಾಮದಲ್ಲಿ ಬಸವರಾಜ ಉಪ್ಪಿನವರ ತೋಟಕ್ಕೆ ಜಿಲ್ಲಾಧಿಕಾರಿ ಫೌಜಿಯಾ ಬಿತಾರ್ನುಮ್ ಅವರು ಭೇಟಿ ನೀಡಿ ಬೆಲ್ಲ ತಯಾರಿಕಾ ಘಟಕ ಮತ್ತು ಅವರ ತೋಟದಲ್ಲಿ ಇರುವ ವಿವಿಧ ಬೆಳೆಗಳನ್ನು ವೀಕ್ಷಣೆ ಮಾಡಿದರು. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಗೋಳಾ ಗ್ರಾಮದಲ್ಲಿ ಬಸವರಾಜ ಉಪ್ಪಿನವರ ತೋಟಕ್ಕೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಆರ್ಗ್ಯಾನಿಕ್ ಬೆಲ್ಲ ತಯಾರಿಕೆ ವೀಕ್ಷಣೆ ಮಾಡಿದರು. ಇದು ಯಾವ ಕ್ರಾಪ್ ಇದು? ಇದು ದಾಮಣಿ ಅಂತ ಹೇಳಿ. ದಾಮಣಿ ಜೂಟ್ ಜೂಟ್ ನಮ್ಮ ಆಕ್ಚುಲಿ ಬಂಡಿ ಹಾಕ್ತಾರೆ ಮ್ಯಾಮ್. ಬೆಂಡಿ ಬೆಂಡಿ ಹಾಕ್ತಾರೆ. ಬೆಂಡಿ ಟನ್ ಹಾಕ್ತೀರಾ? ಎಷ್ಟು? 8 ಟನ್. ಏನು 8 ಕ್ವಿಂಟಲ್ ಬೆಲ್ಲ ಸೇಲ್ ಅಂದ್ರೆ ಮೇಡಮ್ ನಮ್ಮದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಕಳೆದ 5 ವರ್ಷದಿಂದ ಮಾಡೋದು. ಏನು ನೀವು ಸರ್ ಮೊಬೈಲ್ ಒಂದು ಸ್ವಲ್ಪ ಮೊಬೈಲ್ ಒಂದಿರ ಹಿಂದಕ್ಕೆ ಇಲ್ಲ ವಾಟ್ ಇಸ್ ದ ಫ್ಯೂಲ್? 10 kg ಇದು 1 kg ಇದೆ. ಇಂಜಿನ್ ಮೂವ್ ಆಗುತ್ತೆ ಎಲ್ಲ ಬೆಂಗಳೂರು ಕಲ್ಸೋದು ಮೈಸೂರು ಮ್ಯಾಕ್ಸಿಮಮ್ ಬಲ್ಕ್ ಬೈಯರ್ಸ್ ಇರ್ತಾರಲ್ಲ. ನೀವೆಲ್ಲ ಶುಗರ್ ನಮ್ದು ಹೆಂಗ್ರಿ ಮೇಡಮ್ ಸ್ವಂತ 6 ಎಕರೆ ನಮ್ದು ಸ್ವಂತ ಅಷ್ಟೇ ಮಾಡ್ಕೊತೀವಿ. ಅದಕ್ಕೆ ನಾವು ಫರ್ಟಿಲೈಸರ್ ಕೆಲವೊಂದು ಇದು ಹತ್ತಿರ್ತದೆ ಮೇಡಮ್. ಅಂದ್ರೆ ನಾವು ಗವರ್ನಾಗ ಹಾಕಿದ್ದೀವಿ. ದಿಸ್ ಈಸ್ ದ ಸಿಂಪ್ಟಮ್ ಆಫ್ ಆಲ್ಮೋಸ್ಟ್ ಲೈಕ್ ಆರ್ಗ್ಯಾನಿಕ್. ಬ್ರೌನ್ ಕಲರ್ ಬ್ಲ್ಯಾಕ್ ಏನು ಬರುತ್ತಲ್ಲ ಮ್ಯಾಮ್, ಇದು ಆರ್ಗ್ಯಾನಿಕ್. ಬ್ರೌನ್ ಇರಲ್ಲ ಅಂದ್ರೆ ಅದು ಏನು ಕಲರ್ ಬರ್ಬೇಕಂತೇಳಿ ಕೆಮಿಕಲ್ ಹಾಕ್ತಾರೆ. ವೈಟ್ ಆಗುತ್ತೆ. ಅದು ಗೋಲ್ಡನ್ ಕಲರ್ ಬರ್ಬೇಕಂತ ಕೆಮಿಕಲ್ ಹಾಕ್ತಾರೆ. ಇದೆಲ್ಲ ನಾವು ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕು, ಜನರಿಗೆ ಗೊತ್ತಾಗಬೇಕು. ಅದು ವೈಟ್ ಇದೆ ಅಂದ್ರೆ ಅಡ್ಮಿಕ್ಸ್ಚರ್ ಆಗಿರೋದು ಫುಡ್ಸ್ ವೈಟ್ ಮಿಕ್ಸ್ ಮಾಡಿದ್ದಾರೆ ಅಂದ್ರೆ. ನಾನು ಬೆಳಗಾವಿಗೆ ವಿಸಿಟ್ ಹೋಗಿದ್ರಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಬಿ ಫಾಜಿಯಾ ತರಂ ಮಾತನಾಡಿ ಬಸವರಾಜ ಉಪ್ಪಿನವರ ತೋಟದಲ್ಲಿ ವಿವಿಧ ಬೆಳೆಗಳ ವೀಕ್ಷಣೆ ಮಾಡಿದ್ದು ಬೆಲ್ಲ ತಯಾರಿಕಾ ಘಟಕ ವೀಕ್ಷಣೆ ಮಾಡಿ ಬಹಳಷ್ಟು ಖುಷಿಯಾಗಿದೆ. ಬಸವರಾಜ ಉಪ್ಪಿನವರಂತೆ ಬೇರೆ ಬೇರೆ ರೈತರು ಕೂಡ ಆರ್ಗ್ಯಾನಿಕ್ ಬೆಲ್ಲ ತಯಾರಿ ಮಾಡಬೇಕೆಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನನಗೆ ಬಹಳ ಖುಷಿ ಅನಿಸ್ತಾ ಇದೆ. ಆಳಂದ ತಾಲೂಕಲ್ಲಿ ಒಂದು ಹಳ್ಳಿಗೆ ಬಂದು ನಾವು ಬಸವರಾಜ ಉಪ್ಪಿನವ್ರ ತೋಟಕ್ಕೆ ಬಂದು ಅವ್ರ ತೋಟದಲ್ಲಿ ಅವ್ರು ಏನೇನು ಬೆಳೀತಾ ಇದ್ದಾರೆ, ಜೊತೆಗೆ ಇಲ್ಲಿ ಒಂದು ಜಾಗ್ರಿ ಯೂನಿಟ್ ಬಹಳ ಚೆನ್ನಾಗೇ ಮಾಡಿದ್ದಾರೆ. ದಿನ ಅವರು 8 ಟನ್ವರೆಗೆ 8 ಕ್ವಿಂಟಲ್ವರೆಗೆ ಅವರು ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ. ಬಹಳ ಒಂದು ಆರ್ಗ್ಯಾನಿಕ್ ಮ್ಯಾನರ್ನಲ್ಲಿ ಮಾಡ್ತಾ ಇದ್ದಾರೆ. ಕ್ವಾಲಿಟಿನೂ ಅತಿ ಉತ್ತಮ ಇದೆ. 1 kgದು 5 kgದು ಮತ್ತು ಪೌಡ್ರ್ ಪುಡಿ ರೂಪದಲ್ಲಿ ಅವರು ಸೇಲ್ ಮಾಡ್ತಾ ಇದ್ದಾರೆ. ನಾವು ಅವ್ರ ಜೊತೆ ಟೈಅಪ್ ಮಾಡಿ ಅವ್ರಿಗೆ ಮಾಸ್ಟರ್ ಟ್ರೈನರ್ ಆಗಿ ಮಾಡಿಸಿ ಬೇರೆ ರೈತರುಗಳಿಗೆ ಸಹ ಟ್ರೈನಿಂಗ್ ಕೊಡಿಸೋ ರೀತಿ, ಅದ್ರ ಜೊತೆಗೆ ಅವ್ರಿಗೆ ಮಾರ್ಕೆಟಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್ ಸಪೋರ್ಟ್ ಯಾವ ರೀತಿಯಲ್ಲಿ ಮಾಡಬಹುದು ಅಂತ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅವ್ರ ಕುಟುಂಬನವ್ರ ಜೊತೆ ಕೃಷಿ ಇಲಾಖೆ ಮತ್ತು ಬೇರೆ ಬೇರೆ ಇಲಾಖೆ ಅಧಿಕಾರಿಯವರು ಬಂದಿದ್ದಾರೆ, ನಮ್ಮ ತಹಸೀಲ್ದಾರ್ ಇಒ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಆದಷ್ಟು ಬೇಗನೆ ನಾವು ಅವ್ರಿಗೆ ಯಾವ ರೀತಿ ಅಮೆಝಾನಲ್ಲಿ ಮತ್ತು ಇನ್ನಿತರೆ ಪೋರ್ಟಲ್ಗಳಲ್ಲಿ ಅವ್ರಿಗೆ ಆನ್ಲಿಸ್ಟ್ ಮಾಡಬಹುದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಆದಷ್ಟು ಅವ್ರಿಗೆ ಮತ್ತು ಬಹಳ ರೈತರುಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತೀವಿ. ಈ ಸಂದರ್ಭದಲ್ಲಿ ರೈತರಾದ ಬಸವರಾಜ ಉಪ್ಪಿನವರು ಮಾತನಾಡಿ ಸಾವಯವ ಬೆಲ್ಲ ತಯಾರಿಯ ಬಗ್ಗೆ ತಿಳಿಸಿದರು. ಗುಲ್ಬರ್ಗ ಜಿಲ್ಲೆಯ
ಆಳಂದ ತಾಲೂಕಿನ ಗೋಳಾಬಿ ಗ್ರಾಮದ ರೈತರಾದ ನಾನು ಬಸವರಾಜ್ ಗುರ್ಲಿಂಗಪ್ಪ ಉಪ್ಪಿನ ಅಂಥೇಳಿ ನಾವು ಕಳೆದ 7 ವರ್ಷದಿಂದ ಸಾವಯವದಲ್ಲಿ ಕಬ್ಬನ್ನು ಬೆಳೆದು ಸಾವಯವದಲ್ಲಿಯೇ ಬೆಲ್ಲವನ್ನು ತಯಾರು ಮಾಡ್ತಿದ್ದೇವೆ. ಯಾವುದೇ ಕೆಮಿಕಲ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಯಾವುದೂ ಯೂಸ್ ಮಾಡೋದಿಲ್ಲ. ನಾವು ಕಬ್ಬಿಗೆ ಮೊದಲು ತಿಪ್ಪಿಕಾತ ಹಾಕಿ ಆಮೇಲೆ ಗೋಕೃಪಾಮೃತ ಹಾಗೂ ಜೀವಾಮೃತವನ್ನು ಬಳಸಿ ಕಬ್ಬನ್ನು ಬೆಳಿತೀವಿ. ಒಂದು ಆರ್ಗ್ಯಾನಿಕ್ ಪ್ರೊಸೆಸ್ಸಲ್ಲೇ ಬೆಲ್ಲವನ್ನು ತಯಾರು ಮಾಡಿ ಪೌಡ್ರ ಪುಡಿ ಬೆಲ್ಲ ಆಗಿರ್ಬೋದು ಮತ್ತು 1 kg ಬೆಲ್ಲ, 5 kg ಬೆಲ್ಲ ಮತ್ತು 10 kg ಬೆಲ್ಲವನ್ನು ರೆಡಿ ಮಾಡ್ತಾ ಇದ್ದೀವಿ. ಬೆಲ್ಲ ಪಾಕ ಕೂಡ ನಾವು 1 ಲೀಟ್ರ್ ಪಾಕ ಕೂಡ ರೆಡಿ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಇನ್ನೂ ಒಂದು 12 ದಿನ ಗಾಣ ನಡೀತದೆ. ತಾವು ಯಾರಾದರೂ ನೋಡುವವರಿದ್ದರೆ ನಮ್ಮ RJ ಚಾನಲ್ ಮುಖಾಂತರ ತಾವು ಯಾರಾದರೂ ನೋಡ್ತಾ ಇದ್ದವರು ನಮ್ಮಲ್ಲಿ ಬಂದು ಫ್ರೀಯಾಗಿ ಹಾಲು ಕುಡಿದು ಬೆಲ್ಲವನ್ನು ತಿಂದು ಆರ್ಗ್ಯಾನಿಕ್ ಅಂದರೆ ಏನು ಅಂತಂದ್ರೆ ಇಲ್ಲಿ ಬಂದು ತಾವುಗಳು ನೋಡ್ಬೇಕಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಇವತ್ತಿನ ದಿವಸ ಮಾನ್ಯ ಗುಲ್ಬರ್ಗ ಜಿಲ್ಲಾಧಿಕಾರಿಗಳು ವಿಸಿಟಿಗೆ ಬರ್ತಾಯಿದ್ದಾರೆ. 4 ಗಂಟೆ ತನಕ ಗೋಳಾಬಿಗೆ ವಿಸಿಟ್ ಮಾಡಿ ಹೋಗೋರು.